ಬಗ್ಗೆ ನೀವು ಮಾತಾಡ್ಲಿಲ್ಲ, ಮುಸ್ಲಿಂ ಬಿಲ್ ಪಾಸ್ ಆಗೋದ್ರ ಬಗ್ಗೆ ನೀವು ಮಾತಾಡ್ಲಿಲ್ಲ, ಸಾಕಷ್ಟು ನಾವು ಹೇಳಿಕೆಗಳನ್ನ ಕೊಟ್ಟಿದ್ದೀವಿ, ಪ್ರೆಸ್ ಮೀಟ್ಗಳು ಮಾಡಿದೀವಿ. NDA ಸರ್ಕಾರದಲ್ಲಿ ಕೂತ್ಕೊಂಡು ಬಿಜೆಪಿ ಮತ್ತು JDS ಒಂದಾಗಿ ನಾವು ಅದನ್ನ ವಿರೋಧಗಳು ಮಾಡಿದೀವಿ. ಇವತ್ತೇನಾದ್ರೂ ಇವ್ರು ಭ್ರಷ್ಟಾಚಾರನ ಆಚೆ ತರಬೇಕಾದ್ರೆ NDA ಸರ್ಕಾರದ ಮುಖಾಂತರ ನಾವು ಕೊಟ್ಟಿರೋಂಥ ಬಿಜೆಪಿ JDS ಸೇರ್ಕೊಂಡು ಇವರೆಲ್ಲ ಭ್ರಷ್ಟಾಚಾರ ಬ್ರಹ್ಮಾಂಡ ಆಚೆ ತಂದಿರೋದವು. ಇವತ್ತು ಸಾರಾಯಿ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಏನು ಇವತ್ತು ಮೂಢ ಹಗರಣಗಳು ಇರ್ಬೋದು, ಈ ರೀತಿ ಹಲವಾರು ಹಗರಣಗಳನ್ನ ನಾವು ಜೊತೆಯಾಗಿ ಮೈತ್ರಿಯಾಗಿ ಹೋರಾಟ ಮಾಡಿ ಆಚೆ ತಂದಿರೋದು. ಇವತ್ತು ಏನು ಹಿಮಾಚಲ ಪ್ರದೇಶದಲ್ಲಿ ಇವತ್ತು CM ಪರಿಸ್ಥಿತಿ ಏನಾಗಿದೆ, ಇದು ಮುಂದೆ ದಿನದಲ್ಲಿ ರಾಜ್ಯದ ಪರಿಸ್ಥಿತಿ ಅದೇ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಅಭಿವೃದ್ಧಿನೇ ಕುಂಠಿತ ಹೋಗಿದೆ. ನಾವ್ ಹೇಳೋದ್ ಬೇಡ, JDS ಶಾಸಕರು ಹೇಳ್ತಾ ಇಲ್ಲ, BJP ಶಾಸಕರು ಹೇಳ್ತಾರದು ಯಾರು? ಅವ್ರದೇ ಶಾಸಕರು, 18 ಜನ ಶಾಸಕರು, ಒಬ್ಬೊಬ್ರು ಒಂದೊಂದು ಪರಿಸ್ಥಿತಿಯಲ್ಲಿ ಅವರ ಸ್ಥಿತಿಗಳನ್ನ ನಿಜವಾದ ನೈಜ ಸ್ಥಿತಿನ ಮುಂದೆ ಬಂದು ಜನ ಮುಂದೆ ಹೇಳ್ಕೊಂತ ಇದ್ದಾರೆ. BR ಪಾಟೀಲ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಅವರು? 17 ಕೋಟಿ ಬೇರೆ ಬೇರೆ ಇಲಾಖೆಯಿಂದ ಬಂದಿದೆ ನನ್ನ ಕ್ಷೇತ್ರಕ್ಕೆ, ನನಗೆ ಗೊತ್ತಿಲ್ಲ, ಕ್ಷೇತ್ರದ ಜನಕ್ಕೆ ನಾನು ಏನು ಉತ್ತರ ಕೊಡ್ಬೇಕು ಅಂತ ಕೇಳ್ತಾರೆ. ON ಗೋಪಾಲಕೃಷ್ಣ ಅವ್ರು ಏನ್ ಹೇಳ್ತಾ ಇದ್ದಾರೆ? ನಾನು ಚರಂಡಿ ಮಾಡೋಕ್ಕಾಗಿಲ್ಲ, 2 ವರ್ಷದಿಂದ ನಮ್ಮದೇ ಸರ್ಕಾರ ಇದು, ಶಾಸಕರಿದ್ದು ಚರಂಡಿ ಮಾಡೋಕ್ಕಾಗ್ತಾ ಇಲ್ಲ ಅಂತಾರೆ. ರಾಜುಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ? ನಾನು ಗುದ್ದಲಿ ಪೂಜೆ ಮಾಡಿ 2 ವರ್ಷ ಆಗಿದೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ 14,000 ಕಿಲೋಮೀಟರ್ ರಸ್ತೆ ಇದೆ, ಇವತ್ತು ಬರೀ ಗುಂಡಿಮಯ. ಬೆಂಗಳೂರು ನಗರ ಅಭಿವೃದ್ಧಿ ಇಲ್ವೇ ಇಲ್ಲ, ಮಾಯ. ಬೆಂಗಳೂರು ನಗರ ಅಭಿವೃದ್ಧಿ ಬಿಜೆಪಿ ಇದ್ದಾಗ್ಲೂ ಆಗ್ಲಿಲ್ಲ, ಬಿಜೆಪಿ JDS ಅಥವಾ ಕಾಂಗ್ರೆಸ್ JDS ಮೈತ್ರಿ ಇದ್ದಾಗ್ಲೂ ಆಗ್ಲಿಲ್ಲ ಸರ್. ಬೆಂಗಳೂರು ಇದೇ ಹಣೆ ಬರ. ಕಾಂಗ್ರೆಸ್ ಬಂದ್ರು ಅಷ್ಟೇ, JDS BJP ಮೈತ್ರಿ ಆದ್ರೂ ಅಷ್ಟೇ. ವರ್ಷಾಗಿ ಒಂದೇ ಒಂದು ಅಭಿವೃದ್ಧಿ ಆಗಿಲ್ಲ, ಬರೀ 14,000 ಕಿಲೋಮೀಟರ್ ದಾರಿ ರಸ್ತೆ. ಪವರ್ ಶೇರಿಂಗ್ ಏನಾದ್ರು ಆಗುತ್ತಾ ಸೆಪ್ಟೆಂಬರ್ ನಲ್ಲಿ? ಏನಾದ್ರು ಕ್ರಾಂತಿ ಆಗುತ್ತಾ? ಅಲ್ಲ, ರಾಜಕೀಯ ಅಂತಂದ್ರೆ ನಿರಂತರವಾಗಿ ಕ್ರಾಂತಿಗಳೇ ಆಗ್ತಾ ಇರ್ತಕ್ಕಂಥದ್ದು. ಸೆಪ್ಟೆಂಬರ್ ನಲ್ಲಿ ಏನ್ ಕ್ರಾಂತಿ ಅಂತ ಕುತೂಹಲ ನಮಗೆ. ಮಾನ್ಯ KN ರಾಜಣ್ಣ ಅವರು ಹೇಳಿರೋದು, ಅವರು ಸಹಕಾರಿ ಸಚಿವರಿದ್ದಾರೆ, ಅವ್ರು ಯಾವ್ದಾದ್ರು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕರ್ನಾಟಕದಲ್ಲಿ ಸಹಕಾರಿ ಇಲಾಖೆಗೆ ತಂದು ಒಂದು ಕ್ರಾಂತಿಯನ್ನ ಮಾಡಬಹುದು, ಆ ವಿಚಾರಕ್ಕೆ ಅವರು ಹೇಳಿಕೆಯನ್ನ ಕೊಟ್ಟಿರಬಹುದು. ಅದು ಅವರ ವೈಯಕ್ತಿಕವಾಗಿ ಅವರು ಒಂದ್ ನಿಮಿಷ ಇವತ್ತು ರಾಜಣ್ಣ ಅವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾವ ಕ್ರಾಂತಿ, ಯಾವ್ದ್ರ ಕ್ರಾಂತಿ, ಯಾವಾಗ ಆಗುತ್ತೆ? ನೀವೇ ಹೇಳ್ಬೇಕು, ಅದೇ ಸೆಪ್ಟೆಂಬರ್ ಅಲ್ಲಿ ಏನ್ ಕ್ರಾಂತಿ ಆಗುತ್ತೆ? ಅವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ನನ್ನ ಅನಿಸಿಕೆ ಅವ್ರ ಇಲಾಖೆನಲ್ಲಿ ಯಾವ್ದಾರು ಆಗ್ಬಹುದೇನೋ. ಆಮೇಲೆ ನೀವು ಮೈತ್ರಿ ಯಾವ್ದು ಏನಾದ್ರು ಡಿಸ್ಕಷನ್ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ. ಪವರ್ ಶೇರಿಂಗ್ ಬಗ್ಗೆ ಏನಾದ್ರು ಡಿಸ್ಕಷನ್ ಆಗಿದೆ ಮೇಡಮ್? ಈ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಏನು ಸ್ವೇರಿಂಗ್ ಬಿಫೋರು ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು, ಇಷ್ಟು ಜನ ಕುಳಿತು, ರಾಹುಲ್ ಗಾಂಧಿಯವರು ಇಷ್ಟು ಜನ ಕುಳಿತು ಅವ್ರ ಮಧ್ಯೆ ಸಭೆಗಳು ಆಗಿರ್ತಕ್ಕಂಥದ್ದು ಜಗಜ್ಜಾಹೀರ. ನೀವು ಮಾಧ್ಯಮಗಳಲ್ಲೂ ಅವ್ರು ಹೋಗುವಂಥದ್ದು ಬರುವಂಥದ್ದು ದೆಹಲಿನಲ್ಲಿ ತೋರಿಸ್ತಾ ಇದ್ರಿ. ಅದರ ಸತ್ಯಾಂಶ, ಒಳಗುಟ್ಟು, ಒಳಮರ್ಮ DK ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತು. ಅದೇ ಏನು ಆ ಕನ್ಕ್ಲೂಷನ್ ಗೊಂದಲಕ್ಕೊಂದು ತೆರೆ ಹೇಳಿರಿ ಸರ್. ಒಬ್ಬೊಬ್ರು ಶಾಸಕರು ಒಂದೊಂದ್ ದಿನ ಒಂದೊಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ಈ ಗೊಂದಲಗಳನ್ನ ನೀವು ಎಳ್ಕೊಂಡು ಓಡಾಡ್ತಾ ಇದೀರಿ? ನೋಡಿ, ಇದು ನಾವೆಲ್ಲ ಆಮೇಲೆ ನಾಗೇಂದ್ರ ಅವ್ರು ಹೇಳ್ದಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ನಡುವೆ. CM ಆಗ್ಲಿಲ್ಲ ಅಂದ್ರೆ ನಾನು ಆ ಕಡೆಗೆ ಹೋಗ್ತೀನಿ, ಇಲ್ಲಿ ಶಾಸಕ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅಣ್ಣ ತಮ್ಮಂದಿರ ಹಾಗೆ ಇದ್ದಾರೆ. ಇಲ್ಲಿ ತನಕ ನಾನು ಅವಾಗ್ಲೇ ಹೇಳಿದೆ, ಒಂದು ದಿನಕ್ಕಾದ್ರೂ ಒಂದು ಮುನಿಸು, ಒಂದು ವಿರಹದ ಮಾತು, ಒಂದು ವೇದನೆಯ ಮಾತು ಯಾವುದಾದ್ರೂ ಯಾವ ಮಾಧ್ಯಮಗಳಲ್ಲೂ ಚರ್ಚೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಣ್ಣ ತಮ್ಮಂದಿರಿಗೆ ಒಂದು ಗಾದೆ ಮಾತಿದೆ ಸರ್, ಹುಟ್ಟ ಅಣ್ಣ ತಮ್ಮಂದಿರು ಬೆಳಿತಾ ಬೆಳಿತಾ ದಾಯದಿಗಳು ಅಂತ. ಈಗ ದಾಯದಿಗಳಾಗಿದ್ದಾರೆ. ಇಲ್ಲ, ಇವ್ರು ರಾಮಲಕ್ಷ್ಮಣ ಆಗಿದ್ದಾರೆ. ಮತ್ತೆ ಇವತ್ತು ಇವರು JDS ನವರು ಮಾತಾಡ್ತಾ ಅನೇಕ ವಿಚಾರ BJP ಅವರು ಹೇಳ್ತಾ ಇದ್ರು. ಮೇಡಮ್, ಇವತ್ತು ನಮ್ದು ಸುಭದ್ರವಾಗಿ ನಡೀತಾ ಇದೆ ಸರ್ಕಾರ. ನಾವು ನೋಡಿದ್ವಿ 8ರಲ್ಲೂ ಆಪರೇಷನ್ ಕಮಲ, 3 ಜನ ಮುಖ್ಯಮಂತ್ರಿಗಳು ಮಾಡಿ ಅಂದ್ರೆ ಬರೀ ಡೆಲ್ಲಿಗೆ ಹೋಗಿ ಕುತ್ಕೋಬಿಟ್ರು. ಸಿದ್ದರಾಮಯ್ಯ ಅವರು ನಾನ್ ನೋಡ್ಲಿಲ್ಲಪ್ಪ, ಈ ಒಂದ್ ತಿಂಗಳಲ್ಲೇ 3 ಸಲ ಹೋಗೋಗಿ ಒಂದೊಂದ್ ದಿನ ಕುತ್ಕೊಳ್ಳೋದು, ಒಂದೊಂದ್ಸಲ ಡೆಲ್ಲಿಯಲ್ಲಿ. ನಾನಂತೂ ಸಿದ್ದರಾಮಯ್ಯ ಅವರು ಓಡಾಡೋದು ನೋಡಿರ್ಲಿಲ್ಲ. ಬಿಕಾಸ್ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಧೋರಣೆನ ನಾವು ಧ್ವನಿ ಎತ್ತಲೇಬೇಕಾಗಿದೆ. ಈಗ ಮೈಸೂರು ದಸರಾ ವಿಚಾರಕ್ಕೆ ರಾಜನೀತ್ ಸಿಂಗ್ ಅವ್ರನ್ನ ಭೇಟಿ ಆಗುವಂಥದ್ದು, ಮತ್ತೆ ಅಲ್ಲಿಗೊಂದು ನಮಗೆ ಸ್ಪೆಷಲ್ ಕಾರಿಡಾರ್ನ ಕೇಳಿದ್ವಿ. ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ಸ್ಪೆಷಲ್ ಕಾರಿಡಾರ್ ಬೇಕು, ಅಲ್ಲಿ ವಿಮಾನ ಏರ್ ಶೋ ಆಗಬೇಕು ಅನ್ನುವಂಥದ್ದಕ್ಕೋಸ್ಕರ. ಮತ್ತೆ ಮೇಕೆದಾಟು ವಿಚಾರಕ್ಕೆ DK ಶಿವಕುಮಾರ್ ಅವರು ಏನು ಜಲಶಕ್ತಿ ಸಚಿವರನ್ನ ಮತ್ತೆ ಕ್ಲಿಯರೆನ್ಸ್ಗೋಸ್ಕರ ಎನ್ವಿರಾನ್ಮೆಂಟ್ ಮಿನಿಸ್ಟರ್ಗಳನ್ನ ಭೇಟಿ ಆಗಿದ್ದಾರೆ. ನೀವು ಪಕ್ಕದಲ್ಲಿರೋ ತಮಿಳುನಾಡವರಿಗೆ ಒಂದ್ ಸ್ವಲ್ಪ ಕನ್ವಿನ್ಸ್ ಮಾಡೋದ್ ಬಿಟ್ಟು ಒಂದ್ ನಿಮಿಷ, ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು, ಒಕ್ಕೂಟ ವ್ಯವಸ್ಥೆಯ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಕರೆಸ್ಲಿ ಅವ್ರನ್ನ, ನಾವು ಇಷ್ಟು ದಿನದಿಂದ ಹೇಳ್ತಾ ಇದೀವಲ್ವಾ, ಕರೆಸ್ಲಿ. ಬೇರೆ ಎಲ್ಲದಕ್ಕೆ ಹೋಗಿ ಶಾಲ್ ಹಾಕಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಬರ್ತೀರಿ. ರಾಜ್ಯದ ಹಿತ ಅಂತ ಬಂದಾಗ ಕರೋನಾ ಟೈಮಲ್ಲೂ ಹೋಗಿ ಪಾದಯಾತ್ರೆ ಮಾಡಿದ್ರಿ. ಈಗ ಒಕ್ಕೂಟ ವ್ಯವಸ್ಥೆ ನೆನಪಾಯ್ತಾ ಸರ್? ನಮ್ ಹಕ್ಕಲ್ವಾ? ಬೆಂಗಳೂರಿಗೆ ನೀರು ಕೊಡ್ಬೇಕಲ್ವಾ? ನಮ್ ಜವಾಬ್ದಾರಿ ಅಲ್ವಾ ಮೇಡಮ್? ನಾವು ಆಯ್ತು, ಡೆಲ್ಲಿ ಎಷ್ಟು ದೂರ ಇದೆ? ಆಯ್ತು ಮೇಡಮ್, ಆಯ್ತು. ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ನನಗೆ
ಏನಾದ್ರು ನೀವು ಗೆಲ್ಸಿದ್ರೆ 5 ನಿಮಿಷದಲ್ಲಿ ಮೇಕೆದಾಟು ಕ್ಲಿಯರೆನ್ಸ್ ನ ದುಡ್ಡು ಸಮೇತ ಮೋದಿಯವರಿಂದ ತಾಂಬರ್ತೀನಿ ಅಂದ್ರು. ಈಗ ಯಾಕೆ ಮಾತಾಡ್ತಾ ಇಲ್ಲ? ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಲಿಲ್ಲ, ಅದಾದ್ಮೇಲೆ ಆಯ್ತು ಒಂದ್ ಸಂಸತ್ತಿಗೆ ಗೆಲ್ಸಿ ಕೇಂದ್ರ ಸಚಿವರು ಮಾಡಿದ್ರಲ್ಲ. ಪಾದಯಾತ್ರೆ ಕುಮಾರಸ್ವಾಮಿ ಅವ್ರು ಮಾಡ್ಲಿಲ್ಲ ಮೇಡಮ್, ನಾವೇ ಮಾಡಿದ್ದು. ಕೊರೋನಾದಲ್ಲಿ ಜನ ಸಾಯ್ತಾ ಇರ್ಬೇಕಾದ್ರೆ ಸಾವಿರಾರು ಜನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು ಯಾವುದೇ ಪಾದಯಾತ್ರೆ ಮಾಡಲಿಲ್ಲ. ಅವತ್ತು ಪಾದಯಾತ್ರೆ ಮಾಡಬೇಕಾದ್ರೂ ಏನ್ ಗೈಡ್ಲೈನ್ಸ್ ಇತ್ತು, ಏನ್ ರೂಲ್ಸ್ ಇತ್ತು, ಮಾಸ್ಕ್ ಹಾಕಿ ದೂರ ದೂರ ಯಾರ್ಯಾರ ಮೇಲೆ ಹಾಕಿದ್ರು ಅಂತ ಹೇಳ್ಬೇಕಾ ಸರ್? ಮೇಡಮ್, ಆ ದೇಶದ ರಾಜಕೀಯ ಮಾಡಿರ್ತಕ್ಕಂಥ ನೀವು ಜಗತ್ ಜಾಹಿರ ಮಾಡಿದ್ರಲ್ಲ, ನಿಮಗೂ ಧನ್ಯವಾದ ಹೇಳ್ತಾ, ನಾವು ಕಂಕಣಬದ್ಧರಾಗಿದ್ದೀವಿ. ನಾವು ಈ ನಾಡಿಗೆ ಏನು ಮೇಕೆದಾಟು ಯೋಜನೆಯನ್ನ ಮಾಡ್ತೀವಿ, ಅಥವಾ ಮಹದಾಯಿ ವಿಚಾರ, ಅಥವಾ ಭದ್ರಾ ಮೇಲ್ದಂಡೆ ವಿಚಾರ, ಅಥವಾ ಕೃಷ್ಣ ವಿಚಾರ ಆಗಿರ್ಬೋದು, ಅಥವಾ ಎತ್ತಿನೊಳೆ ವಿಚಾರ ಆಗಿರ್ಬೋದು, ಕಂಕಣ ತೊಟ್ಟು ಕೂತಿದ್ದೀವಿ. ಮಗುನ ಚಾಕ್ಲೇಟ್ ಅಂಗಡಿಗೆ ಚಾಕ್ಲೇಟ್ ಕೊಡಿಸ್ತೀರಿ ಅಂತ ಕರ್ಕೊಂಡೋಗಿ ಅಲ್ಲಿ ಚಾಕ್ಲೇಟ್ ಮಾರೋನ್ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದ ಅಂತ ಕೇಳ್ದಂಗಾಯ್ತು. ಹೋಗಿರೋದು ಯಾವ್ದೋ ವಿಷಯಕ್ಕೆ ನಮಗೆ ಲೇಪನ ಹಚ್ತಾರೆ ಮೇಡಮ್. ಈಗ ರಾಜನಾಥ್ ಸಿಂಗ್ ಅವ್ರನ್ನ ಜಲಶಕ್ತಿ ಮಿನಿಸ್ಟರ್ನ, ಪರಿಸರ ಮಂತ್ರಿಗಳನ್ನ ಭೇಟಿ ಆಗಿದ್ದಾರೆ ಇದೇ ವಿಚಾರ. ದಾರಿ ತಪ್ಪಿಸೋಕೆ ಒಂದ್ ನಿಮಿಷ, ನಿಮ್ಗೆ 18ರಲ್ಲಿ ನೀವೇನ ರಾತ್ರಿ ಏನ್ರಿ ಇರೋದು 18, ನೆಕ್ಸ್ಟ್ ಟೈಮಿಗೆ ಒಂದು 10 ಬರಲ್ಲ. ನಿಮ್ ಯೋಗ್ಯತೆ ಗೊತ್ತಾಗಿದೆ. ಕುಮಾರಸ್ವಾಮಿ ಮಗನ ಸೋಲ್ಸ್ ಮನೆ ಕಳ್ಸಿದ್ವಿ, ನಿಮಗೆ ಮಾತಾಡೋ ಯಾವ ನೈತಿಕತೆನೂ ಇಲ್ಲ. ಆಯ್ತು, ಕೇಂದ್ರ ಸಚಿವರು ಇದ್ದಾರಲ್ಲ, ಇವರು ಒಂದು ಉದ್ಯೋಗ, ಒಂದು ಕೈಗಾರಿಕೆ ಕರ್ನಾಟಕಕ್ಕೆ ತಗೊಂಡ್ಬಂದಿದ್ರ. ದೇಶದಲ್ಲಿ 12 ವಿಶೇಷ ಕೈಗಾರಿಕಾ ಘಟಕಗಳಾಯ್ತಲ್ಲ, ಇವರಿಗೆ ಕರ್ನಾಟಕದಿಂದ ಹೋಗಿದ್ದೀನಿ ಅನ್ನುವಂತ ಒಂದು ಇದು ನನ್ನ ನಾಡು, ನನ್ನ ನಾಡಿಗೆ ಮಾಡಬೇಕು ಮನಸ್ಥಿತಿ ಇದೆಯಾ? ನಾಡದ್ರೋಹಿಗಳು ಇವರು ಪ್ರಾದೇಶಿಕ ಪಕ್ಷದವರು. ಮಾತಾಡ್ರಿ, ಅವ್ರು ಸಿಎಂ ಇದು PM ಹತ್ರ ಮಾತಾಡ್ತಾರಂತಲ್ಲ, ರಾಜ್ಯದವ್ರ ಹತ್ರ ಕನ್ವಿನ್ಸ್ ಮಾಡಿ ಕ್ಲಿಯರೆನ್ಸ್ PM ಹತ್ರ ಕೊಡಿಸ್ತೀವಿ. ಪಕ್ಕದ ರಾಜ್ಯದವ್ರ ಜೊತೆ ಮಾತನಾಡಬೇಕಾಗಿರೋದು ಪ್ರಧಾನಿಯವರು, ಜಲಸಂಪನ್ಮೂಲ ಸಚಿವರು, ಅರಣ್ಯ ವಿಚಾರವಾಗಿ ಅಲ್ಲಿನ ಎನ್ವಿರಾನ್ಮೆಂಟ್ ಮಿನಿಸ್ಟ್ರು, ಇವ್ರುಗಳನ್ನ ಮಾತಾಡಿಸ್ಬೇಕು. ಕೇಂದ್ರ ಸರ್ಕಾರದ ಕರ್ತವ್ಯ ಜವಾಬ್ದಾರಿ. ಆದ್ರೆ ಅವರಿಗೆ ಕರ್ನಾಟಕ ಕಾಣುವಂತದ್ದು ಕೇವಲ ಚುನಾವಣಾ ಪ್ರಚಾರಗಳಿಗೆ. ಸುರ್ಜೇವಾಲಾ ಅವ್ರು ರಾಜ್ಯದಲ್ಲೇ ಇದ್ದಾಗ ನೀವು ಆಯ್ತು ಸೆಂಟ್ರಲ್ ಮಿನಿಸ್ಟರ್ಗಳನ್ನು ಭೇಟಿಯಾಗಿದ್ದೀರಿ, ಆಗ ವಾಪಸ್ ಬರ್ಬೇಕು, ಇವತ್ತೊಬ್ರು ನಾಳೆ ಒಬ್ರು ಹೋಗಿ ಅರ್ಧ ಗಂಟೆ ಹೆಚ್ಚು ಕಮ್ಮಿಯಲ್ಲಿ ಬೇರೆ ಬೇರೆ ಟೈಮಲ್ಲಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತೀರಿ ಅಂದ್ರೆ ಅರ್ಥ ಏನು ಸರ್? ಅವರು ಜನ ದಡ್ರ ಸರ್? ವಿರೋಧ ಪಕ್ಷದವರು ದಡ್ರ ಸರ್? ವಿರೋಧ ಪಕ್ಷ ವಿರೋಧ ಮಾಡೋದಕ್ಕೆ, ನೀವು ಪ್ರಶ್ನೆ ಕೇಳೋದಕ್ಕೆ ಅದು ನಿಮ್ಮ ಕರ್ತವ್ಯ, ಅದು ಅವರ ಹಕ್ಕು. ನೀವು ಉತ್ತರ ಕೊಡ್ಬೇಕಲ್ಲ. ಕೊಡ್ತಾ ಇದೀನಿಲ್ಲ. ಈಗ ಸುರ್ಜೇವಾಲಾ ಅವರು ವಿಚಾರ ಕೇಳಿದ್ರು. ಮೇಡಮ್, ಅವರು ಶಾಸಕರುಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಶಾಸಕರುಗಳನ್ನ ಭೇಟಿ ನೀವು ಹಸಿರು ಬಣ್ಣ ಕೆಂಪು ಅಂತ ಹೇಳಿದ್ರೆ ನೀವು ಹಸಿರು ಬಣ್ಣ ತೋರಿಸಿ ಇದು ಕೆಂಪು ಅಂದ್ರೆ ನಾವು ನಂಬ್ಕೊಂಡು ಆಯ್ತು ಅಂತ ಕೇಳ್ಬೇಕಾ? ಮೇಡಮ್, ನಾವು ತಿರಂಗನೇ ತೋರಿಸೋದು.